ಶಿಲ್ಪಾ ಶಿಲ್ಪಾ ಅಳಿಯಂದ್ರು ನೀನು ರೂಮ್ ಒಳಗೆ ಹೋಗಿ ಹೋಗ್ರಮ್ಮ. ಮನಿಕೆ ಮದ ಏನ ಸುಸ್ತಾಗೈತೆ. ಕುಕ್ಕ ಹೋಗ್ರಿ, ಇಲ್ಲ ಅಂದ್ರೆ ಮಾತಾಡ್ತಾ ಕುಕ್ಕ ಹೋಗ್ರಿ. ನೀನು ಊಟ ಆಯ್ತಲ್ಲ? ಹಾ ಸರಿ ಅಮ್ಮ, ಆಯ್ತು. ನಾವು ರೂಮ್ ಒಳಗೆ ಹೋಗ್ತೀವಿ. ನಿನ್ ಕೆಲಸ ನೀನ್ ನೋಡ್ಕ. ಆಯ್ತು ಅಳಿಯಂದ್ರೆ, ಏನು ಸಂಕೋಚ ಪಡ್ಕೋಬೇಡಿ. ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಏನಾದ್ರೂ ಬೇಕು ಅಂದ್ರೆ ನನ್ನೇ ಕೇಳಿ. ಏನು ನಾಚಕೋಬೇಡ್ರಿ. ಸರಿ ಅತ್ತೆ, ಆಯ್ತು. ನಿಮ್ಮಂತ ಅತ್ತೆ ಪಡೆಯಕ್ಕೆ ನಾನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆ. ನಾನು ಏನು ಕೇಳಿದ್ರು ಕೊಡ್ತೀರಾ ಅತ್ತೆ? ಹ್ಞೂ ಅಳಿ ಅಂದ್ರೆ ಕೊಡ್ತೀನಿ. ಅಲ್ಲ ನೀವು ಇಲ್ಲಿ ನಮ್ಮನ್ನ ನೋಡ್ಕೊಂಬಕ್ಕೆ ಅಂತನ ಇಲ್ಲೇ ಇರ್ತಾ ಇದ್ದೀರಾ. ಹಂಗಿದ್ಮೇಲೆ ನೀವು ಕೇಳಿದ್ರೆ ನಾನು ಕೊಡಲ್ಲ ಅಂತೀನ? ಏನ್ ಬೇಕಾದ್ರೂ ಕೇಳ್ರಿ, ಕೊಡ್ತೀನಿ, ಸಂಕೋಚ ಬೇಡ. ಹ್ಞೂ ಸರಿ ಅತ್ತೆ, ಆಯ್ತು. ಅಲ್ಲ, ದುಡ್ಡು ಗಿಡ್ ಕೇಳಿದ್ರೂ ಕೊಡ್ತೀರಾ ಅಥವಾ ಬೇರೆ ಊಟ ಗಿಟ ತಿಂಡಿ ಅಷ್ಟೇನಾ? ಅಯ್ಯೋ 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 ಅಯ್ಯೋ, ನಮ್ಮಮ್ಮಗೆ ಇವನ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಏನೇನೋ ಹೇಳ್ತಾ ಇದ್ದೆ. ಏನು ಬೇಕಾದ್ರೂ ಕೊಡ್ತೀನಿ ಅಂತಾನ. ಏನು ಬೇಕಾದ್ರೂ ಕೊಡ್ತೀನಿ ಅಂದ್ರೆ ನನ್ನ ಗಂಡ ಬಿಡ್ತಾನ? ಮೊದಲೇ ಎಣ್ಣೆ ಬಾಕ ದುಡ್ಡು ಕೊಡಿಯತ್ತೆ, ಅದನ್ನು ತರಬೇಕು ಇದನ್ನು ತರಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಇಸ್ಕೊಂಡು ಹೋಗ್ಬಿಡ್ತಾನೆ. ನಮ್ಮಮ್ಮಗೆ ಬುದ್ಧಿನೇ ಇಲ್ಲ. ಅಯ್ಯೋ, ಇವನು ಕರ್ಕೊಂಬರೋದು ಬಂದೆ, ಆದರೆ ಇವನ್ನ ಇಲ್ಲಿ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಅನ್ನಿಸ್ತಾ ಐತೆ. ದೇವ್ರೇ, ಇವನ ವಿಷಯ, ಅಸಲಿ ವಿಷಯ ನಮ್ಮಮ್ಮಯ್ಯ ನಮ್ಮ ಅಪ್ಪಗೆ ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ನಾನು ಚೆನ್ನಾಗಿರ್ಬೇಕು, ನಾನು ಸುಖವಾಗಿರ್ಬೇಕು. ಇವನ ಮದುವೆ ಆದಾಗಿಂದ ನಾನು ಸುಖ ಅನ್ನೋದು ಪಟ್ಟೇ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಇಲ್ಲಿದೆ ಇಂಥ ಕುಡುಕನ್ನ ಕಳ್ಳನ್ನ ಕರ್ಕೊಂಡು ಈ ನಾಯಕ್ಕೆ ಇಲ್ಲಿಗೆ ಬರ್ತಿದ್ದೆ ತವ್ರ ಮನೆಗೆ. ಹೆಂಗೋ ನನ್ನ ತಂಗಿ ಗಂಡ ಬರಲ್ಲ ಅಂದಿದ್ರು. ಹೆಂಗೋ ಅದೇ ಒಳ್ಳೆ ಚಾನ್ಸು ಅಂತಾನ ನಾನು ನನ್ನ ಗಂಡನ ಕರ್ಕೊಂಬರ್ತೀನಿ ಅಂತ ಹೇಳಿ ಒಪ್ಸಿ ಕರ್ಕೊಂಬಂದಿದ್ದೀನಿ. ಈ ನನ್ನ ಮಗ ಅದೇನೇನು ಕಿತಾಪತಿ ಮಾಡ್ತಾನೋ ಇಲ್ಲಿ, ಅದೊಂದು ಭಯ. ಏನು ಮಾಡೋದು ಏನು? ಅಳಿ ಅಂದ್ರೆ ಏನ್ ಬೇಕಾದ್ರೂ ಕೇಳ್ರಿ, ದುಡ್ಡು ಕೇಳ್ರಿ, ನಿಮ್ಗೆ ಎಷ್ಟು ಬೇಕಾ ಅಷ್ಟು ಕೊಡ್ತೀನಿ. ಹೊಲ ಎಲ್ಲ ನಾ ನೋಡ್ಕೊಳ್ರಿ, ಮೋಟ್ರು ಎಲ್ಲ ತರಬೇಕು. ನಾಳೆಗೆ ಹೋಗಿ ನೀನು ನಿಮ್ಮ ಮಾವ ತಗೊಂಬರೀರಂತೆ. ಅಯ್ಯೋ ಅಮ್ಮ, ಅವ್ರೇನು ಹಂಗೆಲ್ಲ ದುಡ್ಡು ಗಿಡ್ಡೇನು ಕೇಳಲ್ಲ, ಸುಮ್ಮನೆ ಇರು. ರೀ ನಡೀರಿ, ರೂಮ್ಗೆ ಹೋಗೋಣ. ನಿಮ್ಗೆ ಯಾಕೆ ದುಡ್ಡಿನ ವಿಷಯ? ನಾನಿದ್ದೀನಲ್ಲ, ನಡೀರಿ ಒಳಕ್ಕೆ. ಅಯ್ಯೋ, ಹಂಗೆ ಯಾಕೆ ಬೈತೀಯ ಶಿಲ್ಪ? ಅಳಿ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಬದಲಾಗಿದ್ದಾರೆ ಅನ್ಸುತ್ತೆ. ಪಾಪ ನೋಡು, ನಾವು ನಮ್ಮಂತ ಅತ್ತೆ ಸಿಕ್ಕಿರೋದು 7 ಜನದ ಪುಣ್ಯ ಅಂತಾನ ಹೇಳ್ತಾ ಇದ್ದಾರೆ. ಬದಲಾಗಿದ್ದಾರೆ. ನೀನು ಬೈಯಕ್ಕೆ ಹೋಗ್ಬೇಡ, ಸುಮ್ಮನಿರು. ನಿಂತವ್ರ ಮನೆ ಅಂತಾನ. ಅಳಿ ಅಂದ್ರೆ ನಾಚ್ಕೋಬೇಡಿ, ಆರಾಮಾಗಿರಿ ಇಲ್ಲಿ. ಈ ಮನೆ ಮಗನ್ ತರ ಇರ್ರಿ ನೀವು. ಅತ್ತೆ, ಅಯ್ಯೋ, ಈ ಮಾತು ಕೇಳಬೇಕು ಅಂತ ನಾನು ಅವಾಗಿಂದ ಕಾಯ್ತಾ ಇದ್ದೆ. ಇನ್ನ ಹೇಳಿದಿರಲ್ಲ, ಇನ್ನು ಬಿಟ್ಟಾಕಿ, ಇದು ನಮ್ಮ ಮನೇನೆ ಅಂತಾನ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ಮೇಲೆ ನೋಡಿ ನಾನು ಹೆಂಗಿರ್ತೀನಿ ಅಂತಾನ. ಸರಿ ಅಳಿ ಅಂದ್ರೆ ಆಯ್ತು. ರೂಮ್ ಒಳಗೆ ಕರ್ಕೊಂಡೋಗಮ್ಮ ಶಿಲ್ಪ. ಸರಿ ಅಮ್ಮ, ನಡೀರಿ ನಡೀರಿ. ಈಗ ಸ್ವಲ್ಪ ಕೆಲಸ ಐತೆ, ಇಲ್ಲಿ ಅಂಗಡಿಗೆ ಹೋಗಿ ಬರ್ತೀನಿ. ಹೋಗ್ರಿ. ಅಯ್ಯೋ ಶಿಲ್ಪ, ನಿಮ್ಮಮ್ಮಯ್ಯ ಅಂದರೆ ನಮ್ಮ ಅತ್ತೆ ಎಷ್ಟು ಒಳ್ಳೇದು. ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡೈತೆ. ನಾನು ಏನು ಕೇಳಿರು ಇಲ್ಲ ಅಂಬಲ್ಲ, ಸಂಕೋಚ ಬೇಡ, ನಿಮ್ಮನೆ ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ಇಂಥ ಅತ್ತೆ ಪಡೆಯೋಕ್ಕೆ ನಾನು ಇಲ್ಲಿ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೆ. ಬಾಯಿ ಮುಚ್ಚು, ಅಲ್ಕಿಸ್ಬಿಟ್ಟಲ್ಲ 32 ಕಾಣಂಗೆ. ನಮ್ಮಮ್ಮ ಹೇಳಿದ್ದು ಒಳ್ಳೆ ರೀತಿಲಿ ಏನ್ಕಾದ್ರೂ ಒಳ್ಳೆ ಕೆಲ್ಸಕ್ಕೆ ಬೇಕು ಅಂದ್ರೆ ಮಾತ್ರ ಅಷ್ಟೇನೆ. ನೀನ್ ಎಣ್ಣೆ ಕುಡಿಯಕ್ಕೂ ಆಮೇಲೆ ಈ ದುಡ್ಡು ಇಸ್ಕೊಂಡು ಇಸ್ಬಿಟ್ಟಾಡಕ್ ಹೋಗೋದು ಅಂತವೆಲ್ಲ ಮಾಡಿದ್ರೆ ಏನು ಇಲ್ಲ. ಅವತ್ತೇ ನಿನ್ನ ಮನೆ ಬಿಟ್ಟು ಓಡಿಸ್ತಾರೆ, ಹುಷಾರು. ಮುಚ್ಚು ಬಾಯಿ. ಸುಮ್ಮನೆ ಇರೇ ಶಿಲ್ಪ. ನಿಮ್ಮ ಅಮ್ಮ ಏನು ಒಳ್ಳೆ ಕೆಲಸಕ್ಕೆ ಅಥವಾ ಏನೋ ಹೊಲದ ಕೆಲಸಕ್ಕೆ ಮಾತ್ರ ಅಂತ ಹೇಳಿದ್ರ? ನಿನ್ಗೆ ಏನಕ್ಕೆ ಬೇಕಾದ್ರೂ ಕೇಳು, ಕೊಡ್ತೀನಿ ಅಂತ ಹೇಳೋರು ದುಡ್ಡ. ಸುಮ್ಮನೆ ಬಾ. ನಾನೇನು ಎಣ್ಣೆ ಕುಡಿಯೋಕ್ಕೆ ಇಸ್ಬಿಟ್ಟಾಡಕ್ಕೆ ಏನು ದುಡ್ಡು ಇಸ್ಕೊಂಬಲ್ಲ. ನಾನು ಒಳ್ಳೆ ಕೆಲಸಕ್ಕೇನೆ ಇಸ್ಕೊಂಬೋದು. ಬಾ, ರೂಮ್ ಒಳಗೆ ಹೋಗೋಣ. ನಡಿ, ರೂಮ್ ಒಳಗೆ ನಿನ್ಗೈತೆ. ಓ, ಇದಾ ನಮ್ಮ ರೂಮು? ಇದೇನೆ. ಯಾಕೆ? ಅಯ್ಯೋ, ಮಂಚಾನು ಹಾಸಿಗೆನು ಎಲ್ಲನ ಹೊಸದು ಹಾಕಿಸ್ಬೇಕಾಗಿತ್ತು. ಮನೆ ಅಳಿಯ ಬತ್ತಾ ಇದ್ದಾನೆ ಅಂತಾನ ಹಳೇದೇ ಐತೆ. ಅದು ಅಲ್ಲದೆ ಏನೇ ಅಲ್ದಾಗೆಲ್ಲ ಚಾಪೆ ಹಾಕಿವ್ರೆ, ಸಣ್ಣದು ಮಂಚ. ಇಬ್ರಿಗೆ ಹೆಂಗಾಗುತ್ತೆ ಇಲ್ಲಿ ಮನಿಕೆ ಮಕ್ಕೆ? ನಾನು ಹೇಳ ಮಾತಾ ಕೇಳು. ನೀನು ಎಣ್ಣೆ ಕುಡ್ದು ನಮ್ಮ ಅಪ್ಪಯ್ಯ ಅಮ್ಮ ಕೈಗೆ ಏನಾದ್ರೂ ನೊಸಿಗೆ ಬಿದ್ರೆ ಏನು ಇಲ್ಲ, ಬಾಯಿ ಮುಚ್ಕೊಂಡು ಇರ್ಬೇಕು. ನಮ್ಮ ಅಪ್ಪನ ಜೊತೆಗೆ ಹೊಲ್ದಕ್ಕೆ ಹೋಗ್ಬೇಕು, ನೀರ್ ಇಕ್ಬೇಕು, ಅಲ್ಲಿ ಮೋಟರ್ ಗೀಟ್ರ್ ಬಿಡ್ಬೇಕಲ್ಲ. ಮೋಟರ್ ತರಕ್ಕೆ ಹೋಗ್ಬೇಕು ನಾಳಿಕೆ. ಜೊತೆಗೆ ಹೋಗಿ ಮೋಟರ್ ತಗೊಂಡು ಬಾ. ಅದ್ ಬಿಟ್ಬಿಟ್ಟು ದುಡ್ಡು ಇಸ್ಕೊಂಡು ಆಮೇಲೆ ಏನಾರ ಹೋಗಿ ಬಾರ್ನಾಗೆ ಕುಡ್ದು ಉಲ್ಡಾಡಿಯ. ಗೊತ್ತಾಯ್ತಾ? ಗೊತ್ತಾಯ್ತು ಬಿಡೇ ಶಿಲ್ಪ, ಯಾಕೆ ಹಂಗಾಡ್ತೀಯ? ಅದೇನೋ ಹೇಳ್ತಾರಲ್ಲ, ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತಾನೆ. ನಿಮ್ಮ ಅಮ್ಮಯ್ಯ ಅಪ್ಪಯ್ಯ ಏನು ಬೇಕಾದರೂ ಕೇಳು, ಕೊಡ್ತೀನಿ ಅಂತಂದ್ರೆ ನೀನು ಬಿಡಲ್ಲ ಅಂತಿದ್ಯಾ. ನನಗೆ ಎಣ್ಣೆ ಕುಡಿದಿದ್ರೆ ಇರೋಕ್ಕಾಗಲ್ಲ. ಅಯ್ಯೋ ಕುಡಿ ನೀನು, ಆದ್ರೆ ನಮ್ಮ ಅಪ್ಪಯ್ಯ ಅಮ್ಮಗೆ ತೋರಿಸ್ಕೋಬೇಡ. ನಿನ್ಗೆ ಅಳತಿಗೆ ಮೀರಿ ಕುಡಿಯಕ್ಕೆ ಹೋಗ್ಬೇಡ. ಎಷ್ಟಾಗುತ್ತೋ ಅಷ್ಟು ಕುಡ್ದಿದ್ದನು ಗೊತ್ತಾಗಬಾರ್ದು, ಪಕ್ಕದಲ್ಲಿ ನಿಂತಿರೋರ್ಗು ವಾಸನೆ ಗೊತ್ತಾಗಬಾರ್ದು. ಹಂಗೆ ನೀನು ಮೇಂಟೈನ್ ಮಾಡಬೇಕು. ಗೊತ್ತಾಯ್ತಾ? ಹಂಗಿದ್ರೆ ಮಾತ್ರ ನಾನು ನಿನಗೆ ಕುಡಿಯಕ್ಕೆ ದುಡ್ಡು ಕೊಡೋದು. ಇಲ್ದಿದ್ರೆ ₹1 ಕೊಡಲ್ಲ. ಗೊತ್ತಾಯ್ತಾ? ಆಯ್ತು ಕಣೆ ಶಿಲ್ಪ, ನನಗೇನು ಅಷ್ಟು ಬುದ್ಧಿ ಇಲ್ವಾ? ಯಾಕೆ ತೋರಿಸ್ಕೊಂಬನ ಹೇಳು. ಈಗ ಕೊಡಿಲಿ ಒಂದು ₹50. ಯಾಕೆ?
ಯಾಕೆ ಅಂತ ಕೇಳ್ತೀಯಲ್ಲ, ಇಲ್ಲಿಗೆ ಬರ್ಬೇಕಾದ್ರೆ ಎಣ್ಣೆ ಕುಡಿಯೋಕೆ ನಾನೆಲ್ಲ ದುಡ್ಡು ಕೊಡ್ತೀನಿ ಬಾ ಅಂತ ಕರ್ದೆ ತಾನೆ, ಅದಕ್ಕೆ ಬಂದಿದ್ದು ನಾನು. ಕೊಡು ಕೊಡು ಬೇಗ. ಬೇಗ ಹೋಗಿ ಕುಡ್ದು ಬರ್ತೀನಿ. ಗೊತ್ತಾಗಲ್ಲ ನಿಮ್ಮಮ್ಮ ಅಪ್ಪಗೆ ಗೊತ್ತಾಗ್ದಂಗೆ ಕತ್ಲಾದ್ಮೇಲೆ ಬರ್ತೀನಿ ಒಳಿಕೆ. ಅಯ್ಯೋ ಇವತ್ತಿನೂ ಬಂದಿದೀವಿ, ಸುಮ್ಮನೆ ಬಿತ್ಕ. ಆಮೇಲೆ ಹೋಗಿ ಎಲ್ಲಾದ್ರೂ ಎಡವಟ್ ಮಾಡ್ಕೊಂಡು ಯಾರ ಕೈಗಾದ್ರೂ ಸಿಗ್ಬಿದ್ರೆ ಇವತ್ತು ಬೇಡ, ಮುಚ್ಕೊಂಡು ಮನಿಕ. ಇಲ್ಲ ಇಲ್ಲ, ನನಗೆ ಕುಡಿಲೇಬೇಕು. ಇಲ್ಲಿ ಬಂದಿರೋದಕ್ಕೂ ಅದಕ್ಕೂ ಒಂಥರ ಇಲ್ಲಿ ಯಾರು ನಮಗೆ ಗೊತ್ತಿರೋರಿಲ್ವಲ್ಲ, ಬೇಜಾರಾಗ್ತೈತೆ. ಅದಕ್ಕೆ ಒಂದಿಷ್ಟು ಎಣ್ಣೆ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಶಿಲ್ಪ, ಕೊಡು ಶಿಲ್ಪ ಪ್ಲೀಸ್. ಆಯ್ತಾಯ್ತು ಕೊಡ್ತೀನಿ. ಏನು ಇಲ್ಲ, ನೀನು ಒಂದಿಷ್ಟು ಇಷ್ಟೇ ಇಷ್ಟು ಕುಡ್ ಬರ್ಬೇಕು ಅಷ್ಟೇನೆ. ಜಾಸ್ತಿ ಕುಡಿಯಂಗಿಲ್ಲ, ಗೊತ್ತಾಯ್ತಾ? ಸರಿ ಸರಿ ಆಯ್ತು. ಇಲ್ಲ ಇರು, ಬ್ಯಾಗ್ನ ದುಡ್ಡು ಐತೆ ತಂದು ಕೊಡ್ತೀನಿ. ನಮ್ಮಮ್ಮ ಅಪ್ಪ ಇನ್ನ ಹತ್ರ ನೀನ್ ದುಡ್ಡು ಕೇಳಬೇಡ ಯಾತ್ಕೊನು. ಗೊತ್ತಾಯ್ತಾ? ನಿನ್ಗೇನೇ ದುಡ್ಡು ಬೇಕು ಅಂದ್ರೂ ನನ್ನ ಹತ್ರ ಕೇಳಬೇಕು. ಆಯ್ತು ಕಣಿ, ನೀನಂತೂ ಏನು ಹೇಳ್ತೀಯಮ್ಮ. ನಮ್ಮನೆ ಅಂತಂದ್ಮೇಲೆ ನಾನು ಯಾಕೆ ಅವ್ರನ್ನ ಕೇಳಬಾರ್ದು ಹೇಳು? ನನ್ನ ಮಗ ಅಂತ ಅನ್ಕೊಂಡವ್ರೆ. ಹಂಗಿದ್ಮೇಲೆ ಅಪ್ಪ ಅಮ್ಮಯ್ಯ ಮಗಗೆ ದುಡ್ಡು ಕೊಡೋದು ತಪ್ಪ ಹೇಳು? ಬಾಯಿ ಮುಚ್ಚು ಸಾಕು ನೀನು. ಯಾರೋ ನನ್ನ ಅಮ್ಮನೋ ನಿಮ್ಮ ಅಪ್ಪನ ಕೇಳ್ಕೊಂಡ ನಿನ್ ಮಾತ. ಮಗ ಅಂದ್ರೆ ಮಗನ್ ತರ ಅಷ್ಟೇನಿ. ನೀನು ಅಳಿಯಾನಿ, ಅಳಿಯ ಮನೆ ತೊಳೆಯ ಅನ್ನಂಗ್ ಮಾಡಬೇಡ, ಮನೆ ಉಳ್ಸೋದ್ ನೋಡ್ಬೇಕು. ಗೊತ್ತಾಯ್ತಾ? ಆಯ್ತಾಯ್ತು, ಬೇಗ ಕೊಡು, ಕತ್ಲಾಗುತ್ತೆ. ತಿರ್ಗಲಿ ಎಣ್ಣೆ ಅಂಗಡಿ ಎಲ್ಲ ನಾ ಬಾಗ್ಲಾಗ್ತಾರೆ. ಕೊಡಿ ಜಲ್ದು. ಎಲ್ಲೈತಿಲ್ಲಿ ಎಣ್ಣೆ ಅಂಗಡಿ? ಅಯ್ಯೋ ಅದೇ ಗೊತ್ತಿಲ್ಲ ನಿನಗೆ, ಈಗ ಎಲ್ಲಿ ಅಂತ ಹುಡುಕೊಂಡು ಹೋಗ್ತೀಯಾ? ಅದನ್ನ ಹುಡ್ಕೋದೇನು ದೊಡ್ಡದ? ನಾನು ವಾಸನೆಲೆ ಕಂಡಿಡಿತೀನಿ. ಸುಮ್ಮನೆ ದುಡ್ಡು ಕೊಡು. ಆಯ್ತು ಬಡ್ಕಬೇಡ, ಕೊಡ್ತೀನಿ ಇರು. ಚಿಲ್ಡ್ರನೇ ಇಲ್ಲ, 50 ರೂಪಾಯಿ ಐತೆ ನೋಡು. ಚಿಲ್ಡ್ರೆ ಇಲ್ಲ, ಇಲ್ಲಾಂದ್ರೆ 20-30 ಕೊಡ್ತಿದ್ದೆ. 50 ರೂಪಾಯಿ ಐತೆ. ನೀನು ಇದ್ರಾಗೆ ಅರ್ಧ ಕುಡ್ದು ಬರ್ಬೇಕು. ಇನ್ನು ಮಿಕ್ಕಿದ ಚಿಲ್ಡ್ರೆ ತಂದು ಕೊಡ್ಬೇಕು. ಇನ್ನು 30 ರೂಪಾಯಿದು ಅಷ್ಟೇ ನಿನಗೆ ಕುಡಿಯಕ್ಕೆ, ಎಣ್ಣೆ ಕುಡಿಯಕ್ಕೆ ಕೊಡೋದು ನಾನು. ಇನ್ನು 20 ರೂಪಾಯಿ ವಾಪಸ್ ತರಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು, ಕೊಡು ಶಿಲ್ಪ, ಜಲ್ದಿ ಹೋಗೋಣ. ಬೇಗ ಕುಡ್ದು ಬಂದು ಮನಿಕಮ್ಮನ. ನೀನು ಮನಿಕ, ನಾನು ಬಂದು ಮನಿಕಂತೀನಿ. ಬಾಗಿಲಿನ ಬೋಲ್ಟ್ ಹಾಕ್ಬೇಡ, ನಾನೆಲ್ಲ ಬರ್ತೀನಿ. ಸರಿ ತಗ, ಕೊಡ್ತಾ ಇದ್ದೀನಿ. ಕುಡ್ದು ಬೇಗ ಬಂದು ಬಿತ್ಕೋಬೇಕು. ಆಮೇಲೆ ಬಂದು ಬಾಗ್ಲು ಬಡಿಯೋದು, ತೂರಾಡೋದು, ಅದು ಇದು ಬೈಯೋದು ಅಲ್ಲಿ ಮಾಡ್ದಂಗೆ ಮಾಡಿರೆ ಏನೂ ಇಲ್ಲ. ನಿನ್ನ ನಾಳೆ ಬೆಳಗ್ಗೆನೇನೆ ಊರಿಗೆ ಓಡಿಸ್ಬಿಡ್ತಾರೆ, ನನ್ನ ನಿನ್ನನು. ಗೊತ್ತಾಯ್ತಾ? ಎಚ್ಚರಿಕೆ ಆಗಿರು. ಇಲ್ಲಿರೋ ತಕನ ನೀನು ಕುಡಿಯೋದು ಯಾರಿಗೂ ಗೊತ್ತಾಗ್ಬಾರ್ದು, ಅಕ್ಕಪಕ್ಕದವ್ರಿಗೂ ಈ ಊರಾಗೂ ಯಾರಿಗೂ ಗೊತ್ತಾಗ್ಬಾರ್ದು. ಹಂಗಿರ್ಬೇಕು. ಅಳಿಯಪ್ಪ, ಈ ಸಣ್ಣಪ್ಪನ ಅಳಿಯ ಅಂದ್ರೆ ಅಳಿಯಾನಿ, ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಪಾಪ. ಅವಾಗ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದ ದೊಡ್ಡ ಹುಡುಗಿನ. ಈಗ ಹೆಂಗೋ ಬಂದು ತಂದೆ ತಾಯಿಗಳಿಗೆ ವಯಸ್ಸಾದ ಕಾಲದಾಗೆ ಅವನೇ ಆಸರೆ ಆಗಿದ್ದಾನೆ, ಎಲ್ಲ ನೋಡ್ಕೊಂತಾನೆ ಅಂತ ನಾ ಅಂದ್ಕೋಬೇಕು. ಎಲ್ಲ ನೀನು ಕೆಲಸ ಮಾಡಬೇಕು, ಹೊಲ್ದಾಗು ಮನೆಯಾಗು ಏನಾನ ಕೆಲಸ ಮಾಡೋದಿದ್ರೆ ಅಪ್ಪಗೆ ಯಾವುದು ಬಿಡಬೇಡ. ಗೊತ್ತಾಯ್ತಾ? ಆಯ್ತು ಶಿಲ್ಪ, ನಾನಿಲ್ಲಿ ಬಂದಿರೋದೇ ಅದಕ್ಕೆ ತಾನೇ, ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಬಕ್ಕೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಈಗ ನಾನು ಬೇಗ ಹೋಗಿ ಬರ್ತೀನಿ, ತಲೆ ತಿನ್ಬೇಡ. ಬಂದ್ಮೇಲೆ ಮಾತಾಡೋಣ ಏನೇ ಇದ್ರು. ಸರಿ, ಹೋಗಿ ಬರ್ಲಾ? ಹೋಗಿ ಜಲ್ದ್ ಬರ್ಬೇಕು ಮನೆಗೆ. ಅಲ್ಲಿ ಆಮೇಲೆ ಹೇಳ್ಟೆ ಹೊಡ್ಕೊಂಡು ಕುತ್ಕೊಂಡು ಆಮೇಲೆ ಇನ್ಯಾರ ಹತ್ರನಾದ್ರೂ ಅಲ್ಲಿ ಯಾರನ್ನ ಸಾಲಾಗಿಲ್ಲ ಕೊಡ್ತಾರಂದ್ರೆ ಸಾಲ ಇಸ್ಕೊಂಡು ಕುಡ್ದು ಆಮೇಲೆ ತೂರಾಡ್ಗಿಡಿಯಾ. ಅಪ್ಪ ಅಮ್ಮಗೆ ನೀನು ಒಳ್ಳೆಯವನು ಅಂತ ಅನ್ಕೊಂಡಿದ್ದಾರೆ. ನೀನು ಒಳ್ಳೆನಾಗಿ ಬದಲಾಗಬೇಕು. ಈ ಕುಡ್ತಾನ ನಿಧಾನಕ್ಕೆ ಒಂದಿಷ್ಟೇ ಬಿಡಬೇಕು. ಬದುಕು ಮಾಡೋದು ಕಲ್ತ್ಕೋಬೇಕು. ಗೊತ್ತಾಯ್ತಾ? ಹೋಗು. ಏನೋ ಇನ್ನು 1 ವಾರ ತಕ್ಕ ಅಷ್ಟೇ ಕೊಡೋದು, ಆಮೇಲೆ ಇಷ್ಟಿಷ್ಟೇ ಬಿಟ್ಬಿಡ್ಬೇಕು. ಏನೋ ಒಂದು ತಿಂಗಳಿಗೆ ಒಂದ್ಸರಿನೋ 15 ದಿವ್ಸಕ್ಕೊಂದ್ಸರಿನೋ ಒಂದೀಟು, ಅದು ಯಾರಿಗೂ ಗೊತ್ತಾಗ್ದಂಗೆ. ಆ ಥರ ಇರಬೇಕು ನೀನು. ಆಯ್ತು, ಇನ್ಮ್ಯಾಲೆ ನೋಡು ನಾನು ಹೆಂಗಿರ್ತೀನಿ ಅಂತನ. ನಾನು ಇರೋದು ನೋಡಿ ನಿಮ್ಮ ಅಪ್ಪ ಅಮ್ಮ ಇಡೀ ಆಸ್ತಿನ ನನ್ನ ಹೆಸರು ಮಾಡ್ಕೊಡ್ಬೇಕು. ಹಂಗಿರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಧೈರ್ಯವಾಗಿರು, ನಾನಿದ್ದೀನಿ, ಹೆದರ್ಕೋಬೇಡ. ಹೋಗಿ ಬರ್ತೀನಿ. ಅಯ್ಯೋ ದೇವ್ರಿ, ನನ್ನ ಗಂಡ ಏನು ಕಿತಾಪತಿ ಮಾಡ್ತಾನೋ, ಎಲ್ಲಿ ನಮ್ಮ ಮರ್ಯಾದೆ ಹೋಗೋ ಕೆಲಸ ಮಾಡ್ತಾನೋ, ನಮ್ಮ ಅಪ್ಪ ಅಮ್ಮಗೆ ಎಲ್ಲ ಅವಮಾನ ಆಗಂಗೆ ಮಾಡ್ತಾನೋ ಅಂತ ಬೈವದಂಗಾಗುತ್ತೆ. ಕರ್ಕೊಂಬರೋದೇನೋ ಕರ್ಕೊಂಬಂದೆ, ಇವ್ನು ಹೆಂಗಪ್ಪ ಇಲ್ಲಿ ಸಂಭಾಳಿಸೋದು? ಇವನ್ ಬುದ್ಧಿ ಗೊತ್ತಾದ್ರೆ ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ನಮ್ಮನ್ನ ಲಿಕ್ಕಂತಾರ? ಖಂಡಿತ ಇಲ್ಲ, ನಾಳೆಗೆ ಗದುಮ್ತಾರೆ. ಹಂಗಾಗದೆ ಇದ್ದೆ ಅಷ್ಟೇ ಸಾಕಪ್ಪ ದೇವ್ರೆ. ನನಗೂ ಸುಸ್ತಾದಂಗೆ ಆಯ್ತೆ, ಮನೆ ಕಂತೀನಿ. ಅವ್ನು ಯಾವಾಗನ ಬರಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.